ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಇವತ್ತಿನ ದಿವಸ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ, ದ್ವಾದಶ ರಾಶಿಗಳ ಮೇಲೆ ಗ್ರಹಗಳ ಒಂದು ಪ್ರಭಾವ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಮೇಷರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಹೇಗಿರುತ್ತೆ ಅವರ ಒಂದು ಗ್ರಹಗತಿಗಳ ಒಂದು ಆಧಾರದ ಮೇಲೆ ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ಮೇಷರಾಶಿಯವರ ರಾಶ್ಯಾಧಿಪತಿ ಕುಜ ಆಗಿರ್ತಾನೆ. ಸೊ ಕುಜ ಬಂದು 2ನೇ ಮನೆಗೆ ಅಂದರೆ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸಿದ್ದಾನೆ. ಆದರೆ ಇಲ್ಲಿ ಸಮಸ್ಯೆ ಏನು ಅಂತಂದರೆ 12ನೇ ಮನೆಯಲ್ಲಿರುವಂತಹ ಶನಿ ಗ್ರಹ ದೃಷ್ಟಿ ಬಂದು ಕುಜನ ಮೇಲೆ ಬಿದ್ದಿದೆ. ಸೊ ಇದರಿಂದ ಏನಾಗುತ್ತೆ, ಇವಾಗ 2ನೇ ಮನೆಗೆ ಕುಜ ಬಂದಿರೋದಂತೂ ತುಂಬ ಒಳ್ಳೆಯದೇ. ಬಿಕಾಸ್ ಇವರಿಗೆ ಫಿನಾನ್ಷಿಯಲ್ ಸ್ಟೇಟಸ್ ತುಂಬ ಚೆನ್ನಾಗಾಗುತ್ತೆ. ಇವ್ರು ಏನೇನೆಲ್ಲ ಕೆಲಸಗಳು ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಆ ಕೆಲಸಗಳೆಲ್ಲನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಆದರೆ ಶನಿ ದೃಷ್ಟಿ ಬೀಳ್ತಾ ಇರೋದ್ರಿಂದ ಕೆಲಸಗಳಲ್ಲಿ ಸ್ಲೋ ಆಗೋದು ಅಥವಾ ಏನಾದರೂ ಒಂದು ತಡೆಗಳಾಗೋದಂತೂ ಖಂಡಿತ ಆಗುತ್ತೆ. ಸೊ ಅದಕ್ಕೆ ತಕ್ಕ ರೆಮಿಡೀಸ್ನ ಮಾಡ್ಕೊಬೇಕಾಗತ್ತೆ. ಅದನ್ನೆಲ್ಲ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಇನ್ನು ಬೇರೆ ಗ್ರಹಗಳ ಒಂದು ಸ್ಥಾನಮಾನದಲ್ಲಿ ಅವರಿಗೆಲ್ಲ ಏನೆಲ್ಲ ಒಂದು ಪ್ರಭಾವ ಬೀರುತ್ತೆ ಅದು ಅಂತ ನೋಡೋದಾದರೆ ನೋಡಿ, ಸೂರ್ಯನ ಒಂದು ಅನುಗ್ರಹ ಅಂತ ನೋಡಿದಾಗ ಪರಾಕ್ರಮದ ಮನೆಯಲ್ಲಿದ್ದಾನೆ. ಸೊ ಹಾಗಾಗಿ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರುವಂಥ ಕೆಲಸಗಳು ಸರಾಗವಾಗಿ ಆಗುತ್ತೆ. ಆದರೆ ಸ್ವಲ್ಪ ಶ್ರಮನೂ ಪಡಬೇಕಾಗಿ ಬರುತ್ತೆ. ಸರಾಗ ಅಂದಿದ್ದ ಮಾತ್ರಕ್ಕೆ ಕೂತ ಜಾಗದಲ್ಲೆಲ್ಲ ಕೆಲಸ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಇಲ್ಲ. ಸ್ವಲ್ಪ ಪ್ರಯತ್ನ ಪಟ್ಟರೆ ತುಂಬ ದಿವಸಗಳಿಂದ ಏನು ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋ ಕೆಲಸಗಳು ಅಥವಾ ಯಾವುದೋ ಮುಖ್ಯವಾದ ವ್ಯಕ್ತಿ ಕಡೆಯಿಂದ ಆಗಬೇಕಾಗಿದ್ದು ಸೈನ್ಗಳಾಗಬೇಕಾಗಿತ್ತು, ಆ ಎಲ್ಲ ಕೆಲಸಗಳು ಆಗುತ್ತೆ. ಜೊತೆಗೆ ರಾಜಕಾರಣಿಗಳು ಪರಿಚಯ ಆಗುವಂಥದ್ದು ಅಥವಾ ಗೌರ್ಮೆಂಟಲ್ಲಿ ತುಂಬ ಉನ್ನತ ಅಧಿಕಾರಿಗಳ ಪರಿಚಯಗಳಾಗುವಂಥದ್ದು, ಅವರಿಂದ ನಿಮ್ಗೆ ಏನಾದರೂ ಸಹಾಯ ಕೂಡ ಆಗುತ್ತೆ. ಬುಧ ವೇರಿವೇಷನ್ಸ್ ಆಗ್ತಿರ್ತಾನೆ ಈ ತಿಂಗಳಲ್ಲಿ. ಅಂದರೆ ಹಿಮ್ಮುಖ ಸಂಚಾರವಾಗಿ ಹೋಗೋದು, ಕೆಲವು ಟೈಮಲ್ಲಿ ಕಂಬಸ್ಟ್ ಆಗೋದು, ಇದನ್ನು ವೇರಿವೇಷನ್ಸ್ ಆಗ್ತಾ ಇರೋದ್ರಿಂದ ನೀವೇನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಅದರಲ್ಲೂ ಕೂಡ ಸ್ವಲ್ಪ ಫ್ಲಕ್ಚುಯೇಷನ್ ಆಗ್ತಿರುತ್ತೆ. ಸಮ್ಟೈಮ್ಸ್ ತುಂಬ ಚೆನ್ನಾಗಿ ಬಿಸ್ನೆಸ್ ಆಗೋದು, ಸಮ್ಟೈಮ್ಸ್ ಸ್ವಲ್ಪ ಇಳಿಕೆನೂ ಕೂಡ ಕಾಣಿಸುತ್ತೆ. ಆದರೆ ತುಂಬ ಒಳ್ಳೆಯದಾಗುವಂಥ ಲಕ್ಷಣಗಳೇ ಜಾಸ್ತಿ ಇದ್ದಾವೆ. ಯಾಕಂದರೆ ಗ್ರಹಗಳ ಸ್ಥಾನಮಾನ ಆಗಿದೆ ನೋಡಿ. ಗುರುವಿನ ದೃಷ್ಟಿ ತುಂಬ ಒಳ್ಳೊಳ್ಳೆ ಮನೆಗಳ ಮೇಲೆ ಇದೆ. ಅಂದರೆ 10ನೇ ಮನೆ ಅಂದರೆ ನಿಮ್ಮ ವರ್ಕ್, ನೀವು ಮಾಡ್ತಿರೋ ಬಿಸ್ನೆಸ್ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಹೊಸ ಹೊಸ ಆಪರ್ಚುನಿಟೀಸು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಸೊ ಇದರಿಂದ ಏನಾಗುತ್ತೆ, ಅವಕಾಶಗಳು ಜಾಸ್ತಿ ಬರ್ತಾ ಇದೆ, ಕೆಲಸ ಚೆನ್ನಾಗಿ ಮಾಡ್ತಿದ್ದೀವಿ ಅಂತಂದಾಗ ಖಂಡಿತವಾಗ್ಲೂ ಹಣದ ಸಂಪಾದನೆಯೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಆದರೆ ಆತ್ರದ ನಿರ್ಧಾರ ತೊಗೊಂಡು ಸಿಕ್ಕಿದ್ದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಿರಾ ಹಣನ ಉಳಿತಾಯ ಮಾಡೋದ್ರ ಕಡೆನೂ ಪ್ರಯತ್ನ ಪಡಬೇಕಾಗಿ ಬರುತ್ತೆ. ಮತ್ತು 2ನೇ ಮನೇಲಿ ಕುಜ ಇರೋದ್ರಿಂದ ಮಾತು ಸ್ವಲ್ಪ ಸಾಫ್ಟಾಗಿ ಮಾತಾಡೋದನ್ನ ರೂಢಿ ಮಾಡ್ಕೋಬೇಕು. ಮೊದಲೇ ಲಗ್ನಾಧಿಪತಿ ಕುಜ ಆಗಿರೋದ್ರಿಂದ ಕೋಪ ಜಾಸ್ತಿ ಇರುತ್ತೆ. ಕೋಪದಲ್ಲಿ ಏನೇನೋ ಮಾತಾಡ್ಬಿಡೋದು, ಅದರಿಂದ ನಿಮಗೆ ಕೆಲಸ ಏನೋ ಆಗಬೇಕಾಗಿತ್ತು ಅನ್ನೋರ ಕಡೆಯಿಂದನೂ ಕೆಲಸ ಆಗದೇ ಇರೋ ಥರ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಸಾಫ್ಟಾಗಿ ಮಾತಾಡಿ. ಮತ್ತು ಕುಟುಂಬದಲ್ಲಿ ಜಗಳಗಳಾಗುವಂಥ ಸಾಧ್ಯತೆಗಳಿರುತ್ತೆ. ನೀವು ಸ್ವಲ್ಪ ಸಾಫ್ಟಾಗಿ ಮಾತಾಡೋದು ಅಥವಾ ಆ ಜಗಳ ಏನೋ ಆಗ್ತಿದೆ ಅಂತಂದಾಗ ನೀವೇ ಆ ಜಾಗದಿಂದ ಸ್ವಲ್ಪ ದೂರ ಇರೋದು ಪ್ರಯತ್ನ ಪಟ್ಟರೆ ಖಂಡಿತ ಇದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಕೋಬೋದು. ಇನ್ನು 12ನೇ ಮನೆಯಲ್ಲಿ ಶನಿ ಇದ್ದು ಖರ್ಚುಗಳು ಜಾಸ್ತಿ ಆಗ್ತಿರೋದು ಖಂಡಿತ. ಆದರೆ ಗುರು ದೃಷ್ಟಿನೂ ಬೀಳ್ತಾ ಇರೋದ್ರಿಂದ ಇನ್ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ. ಅಥವಾ ಒಳ್ಳೆ ಕಾರ್ಯಗಳಿಗೆ ಖರ್ಚು ಮಾಡ್ತೀರಾ. ಖರ್ಚಲ್ಲೂ ಕೂಡ ಒಳ್ಳೆ ಖರ್ಚು ಕೆಟ್ಟ ಖರ್ಚು ಅಂತ ಖಂಡಿತವಾಗ್ಲೂ ಇದೆ. ಏನಂದರೆ ಯಾವುದೋ ಒಂದು ಮನೆ ತೊಗೋಬೇಕು ಅಂತನೋ ಅಥವಾ ತುಂಬ ಅವಶ್ಯಕತೆ ಇರೋಂಥ ವಸ್ತುಗಳನ್ನ ಪರ್ಚೇಸ್ ಮಾಡಿದಾಗ ಅದು ಒಳ್ಳೆ ಖರ್ಚುಗಳಾಗುತ್ತೆ. ಆದರೆ ಅವಶ್ಯಕತೆನೇ ಇರೋದಿಲ್ಲ, ಸುಮ್ಮನೆ ಯಾವತ್ತಿಗೂ ಅನುಕೂಲಕ್ಕೆ ಬೇಕು ಅಂತ ಇವತ್ತೇ ಖರ್ಚು ಮಾಡಿಬಿಡೋದು, ಸಾಲಗಳು ಮಾಡ್ಕೊಳ್ಳೋದು, ಅದೆಲ್ಲನೂ ಕೂಡ ನಿಜವಾಗ್ಲೂ ಕೆಟ್ಟ ಖರ್ಚೆ. ನೋಡಿಕೊಂಡು ಖರ್ಚು ಮಾಡಿಕೊಡಿ. ಅಥವಾ ನೀವೇನಾದರೂ ಬೇರೆ ದೇಶಕ್ಕೆ ಪ್ರಯಾಣ ಮಾಡಬೇಕು, ಅಲ್ಲೋಗಿ ಏನಾದರೂ ಕೆಲಸ ಮಾಡಬೇಕು ಅಥವಾ ಇಲ್ಲಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಏನಾದರೂ ಮಾಡಬೇಕು ಅಂತಂದರೆ ತುಂಬ ಉತ್ತಮವಾದ ಸಮಯ ಆಗಿರುತ್ತೆ. ಸೊ ಈ ಟೈಮಲ್ಲಿ ನೀವು ಪ್ರಯತ್ನ ಪಡ್ಬೋದು. ಆರೋಗ್ಯ ಸಮಸ್ಯೆಗಳು ಅಂದರೆ ನೋಡಿ, ನಿಮಗೆ ಮೇಷರಾಶಿಯವರಿಗೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಕೂಡ ಕಾಡುತ್ತೆ. ಆದರೆ ಗುರು ದೃಷ್ಟಿ 8ನೇ ಮನೆ ಮೇಲೆ ಬೀಳ್ತಿರೋದ್ರಿಂದ ನಿಮಗೆ ಮೇಜರಾಗಿ ಪ್ರಾಬ್ಲಮ್ ಆಗಕ್ಕೆ ಬಿಡಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಒಂದು ಗುರು ದೃಷ್ಟಿ ಇರೋದ್ರಿಂದ ಕಾಪಾಡ್ಕೊಂಡು ಹೋಗ್ತಾನೆ. ಆದರೆ ಫ್ಯಾಮಿಲಿ ಅಂತ ಬಂದಾಗ ಮನೆಯ ಒಂದು ವಾತಾವರಣದಲ್ಲಿ ಸ್ವಲ್ಪ ಕಸಿವಿಸಿಗಳಾಗುತ್ತೆ. ಯಾಕೆ ಅಂತಂದರೆ ಶುಕ್ರನ ಜೊತೆಲಿ ಕೇತು, 7ನೇ ಮನೆ ಅಧಿಪತಿ ನಿಮಗೆ ಶುಕ್ರನೇ ಆಗಿರ್ತಾನೆ, 2ನೇ ಮನೆ ಅಧಿಪತಿನೂ ಶುಕ್ರ ಆಗಿರ್ತಾನೆ. ಕೂತ್ಕೊಂಡಿರೋಂಥ ಮನೆ ಚೆನ್ನಾಗಿದೆ, 5ನೇ ಮನೇಲಿ ಕೂತ್ಕೊಂಡಿದ್ರು ಕೂಡ ಕೇತು ಜೊತೆಲಿ ಕೂತಿರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಯಗಳು ಬರ್ತಾ ಇರುತ್ತೆ. ಸೊ ನೀವು ಅದನ್ನು ಹ್ಯಾಂಡಲ್ ಮಾಡಬೇಕಾಗಿರೋ ರೀತಿ ಕರೆಕ್ಟಾಗಿ ಇಟ್ಕೋಬೇಕು. ಅಂದರೆ ಏನೋ ಒಂದು ಗಲಾಟೆ ಬರ್ತಾ ಇದೆ, ಸ್ವಲ್ಪ ಸಾಫ್ಟಾಗಿ ಮಾತಾಡಬೇಕು ಅಥವಾ ಈ ಸಮಯದಲ್ಲಿ ಮಾತಾಡೋದು ಬೇಡ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮಾತಾಡೋಣ ಅನ್ನುವಂಥ ಒಂದು ತಾಳ್ಮೆನಾದರೂ ನಿಮ್ಮ ಮೈಂಡಲ್ಲಿ ನೀವು ತೊಗೋಬೇಕಾಗತ್ತೆ. ಮತ್ತು ಶುಕ್ರ ಕೇತು ಕಾಂಬಿನೇಷನ್ ಕೂಡ ಇರೋದ್ರಿಂದ ಹಣನೂ ಅಷ್ಟೇ, ನಿಮ್ಗೆ ಯಾವುದೋ ಹಣ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಏನಾದರೂ ಒಂದು ಕಡಿವಾಣ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು
ಕೆಲವೊಂದು ರೆಮಿಡೀಸ್ನ ಮಾಡ್ಕೋಬೇಕಾಗತ್ತೆ. ಏನು ರೆಮಿಡೀಸ್ ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ಕುಜಗ್ರಹದ ಒಂದು ಬೀಜ ಮಂತ್ರನ ಪಠನೆ ಮಾಡೋದು, ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆನ ಜಾಸ್ತಿ ಮಾಡ್ಕೊಳ್ಳೋದು. ಆರಾಧನೆ ಮಾಡೋದು ಅಂದರೆ ಏನು ಅಂತಲೂ ಕೆಲವರು ಕೇಳ್ತೀರಾ. ಆರಾಧನೆ ಅಂದರೆ ಏನಿಲ್ಲ, ನೀವು ದೇವಸ್ಥಾನಕ್ಕೆ ಅಟ್ಲೀಸ್ಟ್ ಮಂಗಳವಾರ ಒಂದು ದಿವಸನಾದರೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ ಸಾಕು. ಇನ್ನು ಶುಕ್ರ ಅಂತ ಬಂದಾಗ ಪ್ರತಿ ಶುಕ್ರವಾರದ ದಿವಸ ಲಕ್ಷ್ಮೀ ಅಷ್ಟೋತ್ರನ ಕೇಳೋದು ಅಥವಾ ಕನಕದಾರ ಸ್ತೋತ್ರನ ಕೇಳೋದು. ಇದು ಎರಡನ್ನು ಮಾಡ್ಕೊಂಡು ಬನ್ನಿ ಸಾಕು, ನಿಮ್ಗೆ ಎಂಥ ಸಮಸ್ಯೆ ಬಂದರೂ ಅದರಿಂದ ನೀವು ಈಚೆ ಬರ್ಬೋದು. ನೋಡಿ, ಇಲ್ಲಿವರೆಗೂ ಕೂಡ ರಾಶಿಗಳ ಒಂದು ಭವಿಷ್ಯ ಹೇಗಿರುತ್ತೆ, ಕೆಲವೊಂದು ಏಳು ಬೀಳು ಎಲ್ಲನೂ ಕೂಡ ನೀವು ಕೇಳಿಸ್ಕೊಂಡ್ರಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನೂ ಒಮ್ಮೆ ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಯಾಕೆ ಅಂತಂದರೆ ನಿಮಗೆ ನಡೀತಿರುವಂತಹ ದಶಾ ಭುಕ್ತಿಗಳ ಆಧಾರದ ಮೇಲೆ, ಜೊತೆಗೆ ಗ್ರಹಗಳ ಅಲೈನ್ಮೆಂಟ್ ಅಂದರೆ ನಿಮ್ಮ ಜಾತಕದಲ್ಲಿ ಗ್ರಹಗಳು ಎಲ್ಲೆಲ್ಲಿ ಕೂತ್ಕೊಂಡಿದ್ದಾವೆ ಅನ್ನೋದ್ರ ಮೇಲೆ ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ನೀವು ನಮ್ಮಲ್ಲೇನಾದರೂ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಬೇಕು ಅಂದ್ಕೊಂಡಿದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.